ಚಿತ್ತ ಈಗ ಮಂಡ್ಯದತ್ತ ನೆಟ್ಟಿದೆ. ಯಾಕಂದ್ರೆ ಸುಮಲತಾ ಅವರ ನಿರ್ಣಯ ಏನಾಗುತ್ತೆ ಎನ್ನುವಂತಹ ಕುತೂಹಲ ಮೂಡ್ತಾ ಇದೆ. ಮಂಡ್ಯದಲ್ಲಿದ್ದಾರೆ ಸುಮಲತಾ ಅವರ ನಿವಾಸಕ್ಕೆ ದರ್ಶನ್ ಕೂಡ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಂಡ್ಯದ ನೆಲದಲ್ಲೇ ಅವರ ನಿರ್ಧಾರ ಪ್ರಕಟ ಆಗುತ್ತೆ. ಅಲ್ಲಿನ ಪ್ರತಿನಿಧಿ ನಂದನ್ ಕುಮಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಂದನ್, ಬಹಳ ಕುತೂಹಲ ಇದೆ ಸುಮಲತಾ ಅವರ ನಿರ್ಣಯದ ಕುರಿತಾಗಿ. ನಮಗಿರುವಷ್ಟೇ ಕುತೂಹಲ ಮಂಡ್ಯದ ಜನತೆಗೂ ಇದೆಯಾ? ಅಲ್ಲಿನ ಜನ ಏನ್ ಹೇಳ್ತಾರೆ, ಏನ್ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ? ಪ್ರತಿಮಾ, ಖಂಡಿತವಾಗ್ಲೂ ಕೂಡ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂತ ಕುತೂಹಲ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಮಂಡ್ಯದ ಜನರು ಕೂಡ ಕಾತರರಾಗಿ ಕಾಯ್ತಾ ಇರ್ತಕ್ಕಂಥದ್ದು. ಕಳೆದ ಬಾರಿ ಪಕ್ಷೇತರ ಸಂಸದರಾಗಿ ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿದ್ರು. ಈ ಬಾರಿ ಬಿಜೆಪಿಯ ಟಿಕೆಟ್ ನಿರೀಕ್ಷೆಯಲ್ಲಿದ್ರು. ಅದರ ಟಿಕೆಟ್ ಕೈ ತಪ್ಪಿದೆ. ಈಗ ಅವರು ಏನನ್ನ ಡಿಸೈಡ್ ಮಾಡ್ತಾರೆ ಅನ್ನುವಂಥ ಸದ್ಯಕ್ಕಿರ್ತಕ್ಕಂತಹ ಪ್ರಶ್ನೆ. ಇವತ್ತು ನಡೀತಾ ಇರ್ತಕ್ಕಂಥ ಸಭೆಯಲ್ಲಿ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಸುಮಲತಾ ಅವರು ಕೂಡ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಇವತ್ತು ಅಧಿಕೃತವಾದಂಥ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ಆ ಸಭೆಗೆ ಸಾಕಷ್ಟು ಜನ ಬೆಂಬಲಿಗರು ಕಾರ್ಯಕರ್ತರು ಕೂಡ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುವಂಥದ್ದು. ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಸುಮಲತಾ ಅವರು ಮತ್ತು ಅಂಬರೀಷ್ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು. ಇವತ್ತು ಕೆಲವೇ ಕ್ಷಣಗಳೇನು ಅವರ ನಿರ್ಧಾರ ಪ್ರಕಟ ಆಗುತ್ತೆ. ಯಾವ ಡಿಸಿಷನ್ ಅನ್ನ ಸುಮಲತಾ ಅವರು ತೆಗೆದುಕೊಳ್ತಾರೆ ಅನ್ನುವಂಥ ಕಾತುರತೆಯಲ್ಲೂ ಕೂಡ ಕಾಯ್ತಾ ಇದ್ದಾರೆ. ನನ್ನ ಜೊತೆಗೆ ಅವರ ಬೆಂಬಲಿಗರು ಕೂಡ ಇದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಸರ್, ಬಹಳ ಮಹತ್ವದ ದಿನ ಇವತ್ತು ಸುಮಲತಾ ಅವರಿಗೆ. ಅವರ ರಾಜಕೀಯ ಭವಿಷ್ಯದ ನಿರ್ಧಾರ ಆಗುವಂಥ ದಿನ. ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಅವ್ರು ಏನು ಘೋಷಣೆ ಮಾಡ್ಬೋದು? ಇಡೀ ಜಿಲ್ಲೆಯ ಜನರ ಮತ್ತು ಎಲ್ಲ ಅಭಿಮಾನಿಗಳ ಭಾವನೆ ಏನಿದೆ, ಅವ್ರು ಮತ್ತೆ ಸ್ಪರ್ಧೆ ಮಾಡಬೇಕು ಅಂತೇಳಿ. ಯಾಕಂದರೆ ಅವರ ಟ್ರ್ಯಾಕ್ ರೆಕಾರ್ಡು ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ, ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ. ಜೊತೆಗೆ KRS ಭದ್ರತೆ ವಿಚಾರದಲ್ಲಿ, ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ, ಈ ಜಿಲ್ಲೆ ಕಂಡಂಥ ಜ್ವಲಂತ ಸಮಸ್ಯೆದ 2 ಸಕ್ಕರೆ ಕಾರ್ಖಾನೆಗಳ ಪುನರಾರಂಭದ ವಿಚಾರದಲ್ಲಿ ಮತ್ತು ರೈತರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಒಬ್ಬ ಪಕ್ಷೇತರ ಸಂಸದರಾಗಿ, ಅದರಲ್ಲೂ ಮಹಿಳಾ ಸಂಸದರಾಗಿ 44 ವಿಷಯಗಳಲ್ಲಿ ಲೋಕಸಭೆಯಲ್ಲಿ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಕನ್ನಡದಲ್ಲೇ ಬ್ಯಾಂಕಿಂಗ್ ಎಕ್ಸಾಮ್ ನಡೀಬೇಕು ಅಂತಕ್ಕಂಥ ವಿಚಾರದಲ್ಲಿ ಲೋಕಸಭೆಯಲ್ಲಿ ಮಾತಾಡಿ ಇವತ್ತು ಪ್ರಾದೇಶಿಕ ಭಾಷೆಯಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ನಡೆಯುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿರೋ ಸಂಸದರಿಗೆ ಮಂಡ್ಯ ಜಿಲ್ಲೆಯ ಜನರ ಒತ್ತಡ ಇದೆ. ಅವರ ಅಭಿಮಾನಿಗಳು ಕೇಳ್ತಾ ಇದೀವಿ, ನೀವು ಯಾವ ಕಾರಣಕ್ಕೂ ಯಾರ ಮಾತನ್ನು ಕೇಳಬೇಡ, ಸ್ಪರ್ಧೆ ಮಾಡಬೇಕು ಅಂತೇಳಿ ಜನರ ಒತ್ತಡ ಇದೆ. ಅದನ್ನು ಅವರು ಜನರ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಸರ್, ಈಗ ಪಕ್ಷೇತರವಾಗಿ ಇದೆಯಾ ಅಂತ ವಾತಾವರಣಗಳು ಈ ಬಾರಿ ಮಂಡ್ಯದಲ್ಲಿ ಇದೆಯಾ ಅಂತ? ಖಂಡಿತ ಇದೆ. ಇವರು ತಮ್ಮ ನಿಲುವನ್ನು ಇವತ್ತು ಪ್ರಕಟಿಸಬೇಕು. ಕಾರಣ ಏನು ಅಂದರೆ ಇಡೀ ಮಂಡ್ಯ ಜಿಲ್ಲೆ ಸ್ವಾಭಿಮಾನದ ಪ್ರಶ್ನೆ ಇದು. ಮಂಡ್ಯ ಜಿಲ್ಲೆಯ ಜನರು ಯಾವತ್ತೂ ಸ್ವಾಭಿಮಾನಕ್ಕೆ ಯಾರಿಗೂ ರಾಜಿ ಆಗಲ್ಲ. ದಯಮಾಡಿ ಸುಮಲತಾ ಅವರು ಈ ಸರಿ ಸ್ಪರ್ಧೆ ಮಾಡಲೇಬೇಕು. ಕಾರಣ ಏನಂದರೆ ಇವರು 5 ವರ್ಷಗಳ ಅವಧಿನಲ್ಲಿ ಯಾವುದೇ ಕಳಂಕ ಇಲ್ಲ. ಯಾಕೆ ಅಂತಂದರೆ ಇವರು ಯಾರ ಹತ್ರನೂ ಹೋಗಿ ಕೆಲಸ ಕೊಡ್ತೀವಿ, ಕೋಟಿ ಕೊಡಿ, ಅಥವಾ ನಿಮ್ಮ ಟೆಂಡರ್ ಕೊಡ್ತೀವಿ, ದುಡ್ಡು ಕೊಡಿ, ಲಂಚ ಕೊಡಿ ಅಂತ ಕೇಳಿಲ್ಲ. ಆದ್ದರಿಂದ ಅವರು ಇರ್ತಕ್ಕಂಥ ಅವಧಿ ಒಳಗೆ ಏನು ನಮ್ಮ ಮಂಡ್ಯ ಜಿಲ್ಲೆಯ ವ್ಯವಹಾರಗಳಿದ್ದೋ ಅವೆಲ್ಲನೂ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಆ ಮಂಡಿಸೋದಕ್ಕೆ ಸೂಕ್ತವಾಗಿ ಕೆಲಸನೂ ಕೂಡ ಮಾಡಿದ್ದಾರೆ. ಆದರೆ BJP ಅವರು ಇಲ್ಲಿವರೆಗೂ ಅವರು ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಇವತ್ತು ಟಿಕೆಟ್ ಕೊಟ್ಟಿಲ್ಲ. ಆದ್ದರಿಂದ ಸ್ವಾಭಿಮಾನವಾಗಿ ಸುಮಲತಾ ಅವರು ಇಂಡಿಪೆಂಡೆಂಟ್ ನಿಲ್ಲೇಬೇಕು ಅಂತ ನಾವೆಲ್ಲರೂ ಒತ್ತಾಯ ಇದೆ. ಸರ್, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಬಾಹ್ಯ ಬೆಂಬಲ ಕೊಟ್ಟಿದ್ರು. ಈ ಬಾರಿ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ರು. ಆದರೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ. ಏನು ಡಿಸಿಷನ್ ಮಾಡಬೇಕು ಅಂತ ಹೇಳ್ತೀರಿ ಸುಮಲತಾ ಅವರು? ಸರ್, ಮೇಡಮ್ ಅವರು ನಮ್ಮ ಜಿಲ್ಲೆಯಲ್ಲಿ ಅಂದು ನಿಂತಾಗ ಇಡೀ ಮಂಡ್ಯ ಜಿಲ್ಲೆಯ ಜನ ಸ್ವಾಭಿಮಾನದ ಸಂಕೇತ ಇದು. ನಮ್ಮ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನ ಅಂತೇಳಿ ಪಕ್ಷಾತೀತವಾಗಿ ರೈತ ಸಂಘ, ಕಾಂಗ್ರೆಸ್ಸು, ಇತರೆ ಎಲ್ಲ ಪಕ್ಷದವ್ರು, JDSನವರು ಸಹ ಸ್ವಾಭಿಮಾನ ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ಅಂಬರೀಷು ಈ ಕ್ಯಾಂಡಿಡೇಟ್ನ ನಾವು ಗೆಲ್ಸ್ಕೊಳ್ಳೇಬೇಕು ಅಂತೇಳಿ ಒಮ್ಮತದ ಒಕ್ಕೂರ್ಲಿಂದ ಸುಮಲತಾರನ್ನ ಆಯ್ಕೆ ಮಾಡಿದ್ದಾರೆ. ನಮ್ಮದು ಇಷ್ಟೇ, ನಮ್ಮ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನನ ಬೇರೆಯವ್ರ ಕಾಲಡಿಲಿ ಇಡೋಕ್ಕೆ ನಾವು ಬಿಡಲ್ಲ. ನಾವು ಮಂಡ್ಯದವರೇ ಆಗಬೇಕು. ನಮ್ಮ ಮಂಡ್ಯ ಜಿಲ್ಲೆ ಸ್ವಾಭಿಮಾನ ಮೇಡಮ್ ಅವ್ರು ಎತ್ತಿಡಿತಾರಂತ ನನ್ನ ಆಶಾಭಾವನೆಯಿಂದ ಬಂದಿದ್ದೀನಿ. ಸರ್, ಕುಮಾರಸ್ವಾಮಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ರೆ ನಿಮ್ಮ ಸಹಮತ ಇರುತ್ತೆ? ಸರ್, ನಮಗೆ ನಾನು ಹೇಳಿದ್ನಲ್ಲ ಸರ್, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರೇ ನಿಂತ್ಕೊಳ್ಳೋರಿಗೆ ಬೆಂಬಲ ವ್ಯಕ್ತಪಡಿಸಲಿ ನಾವು ಸ್ವಾಗತ ಕೊಡ್ತೀವಿ ಮೇಡಮ್ನವ್ರಿಗೆ. ಅದು ಬಿಟ್ಟು ನಾವು ಅವತ್ತು ಸುಮಲತಾ ಮೇಡಮ್ ಅವ್ರಿಗೆ ನಮ್ಮ ಮಂಡ್ಯದ ಸ್ವಾಭಿಮಾನ ಅಂತ ಸೇರ್ಕೊಟ್ಟಾಗ ಅವತ್ತು ನಾವು ನಮ್ಮ ಕೈಯಿಂದ ದುಡ್ಡು ಹಾಕ್ಕೊಂಡು ನಾವು ನಮ್ಮ ಮಂಡ್ಯದ ಗಂಡು ಮಕ್ಕಳು ನಮ್ಮ ಹೆಣ್ಣು ಮಗಳನ್ನ ಬಿಡಬಾರ್ದು, ನಮ್ಮ ಗೌಡ್ತಿನ ಬಿಡಬಾರ್ದು ಅಂತೇಳಿ ಅವತ್ತು ನಾವು ಒಕ್ಕೂರ್ಲಿಂದ ಹೋರಾಟ ಮಾಡಿ ಅವ್ರನ್ನ ಗೆಲ್ಸ್ಕೊಂಡಿದ್ದೀವಿ. ಇಡೀ ಸರ್ಕಾರ ಬಂದಿತ್ತು, ಧಿಕ್ಕಾರ ಕೊಟ್ಟು ನಾನು ಕಾಂಗ್ರೆಸ್ ಪಕ್ಷದವನು ಅವತ್ತು ವೇದಿಕೆಯಲ್ಲಿ ನಿಂತ್ಕೊಂಡು ನಾನು ಬೋದೆ, ನನಗೆ ಕಾಂಗ್ರೆಸ್ ಬೇಡ, ನನಗೆ ಮಂಡ್ಯದ ಗೌಡ್ತಿ ಬೇಕು, ನಮ್ಮ ಅಂಬರೀಷ್ ಅಣ್ಣನ ಮಿಸಸ್ ಬೇಕು ಅಂತೇಳಿ ನಾವು ಹೋರಾಟ ಮಾಡಿ ಅವತ್ತು ನಾವು ಹೋರಾಟ ಮಾಡಿದ್ದೀವಿ. ನಮ್ಮ ಕೈಯಿಂದ ಕಾಸಾಕಿದ್ದೀವಿ ಸರ್. ನಮಗಿಷ್ಟೇ, ನಮ್ಮ ಮಂಡ್ಯ ಜಿಲ್ಲೆಯವ್ರು ಯಾರು ನಿಂತ್ಕೊಳ್ಳಿ, ಅವ್ರಿಗೆ ಇವ್ರು ಬೆಂಬಲ ಕೊಡಲಿ, ಇಲ್ಲ ಇವರೇ ನಿಂತ್ಕೊಳ್ಳಿ, ಸಂತೋಷ. ಸರ್, ಈಗ ಅವರ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟರೆ ನೀವೇನು ಮಾಡ್ತೀರಿ? ನಿಮ್ಮ ಸಹಮತ ಇರುತ್ತಾ ಅಂತ? ಸುಮಲತಾ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬೆಂಬಲ. ಸರ್, ಏನು ಹೇಳ್ತೀರಿ ಸರ್? ಏನು ಡಿಸಿಷನ್ ಮಾಡಬೇಕು ಅಂತ ಹೇಳ್ತೀರಿ ಸುಮಲತಾ ಅವರು? ನನ್ನ ಒಂದು ಅನಿಸಿಕೆ,
ಅಂಬರೀಷ್ ಅಣ್ಣವರು ನಮ್ಮ ಜಿಲ್ಲೆಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ಎಲ್ಲೂ ತೋರ್ಪಡಿಸ್ಕೊಂಡು ಪಬ್ಲಿಸಿಟಿ ಮಾಡಿಸ್ತಿರ್ಲಿಲ್ಲ. ಅದೇ ರೀತಿ ಮೇಡಮ್ ಅವರು 5 ವರ್ಷದಿಂದಲ್ಲಿ ಇದರಲ್ಲಿ ಸೆಷನ್ನಲ್ಲಿ ಸುಮಾರು ಬಗ್ಗೆ ಪ್ರಶ್ನೆಗಳ ಬಗ್ಗೆ ಕೇಳಿ ಎಲ್ಲ ಮಾಡಿದ್ದಾರೆ. ಇಲ್ಲಿ ಎಷ್ಟೋ ಜನ ಕೆಲವರು ಅವಳು ಏನು ಮಾಡಿದ್ದಾಳೆ ಅಮ್ಮ 5 ವರ್ಷದಲ್ಲಿ ಏನೂ ಬರಲಿಲ್ಲ, ಯಾವ ಊರಿಗೂ ಬರಲಿಲ್ಲ, ಯಾವ ಹಬ್ಬಕ್ಕೆ ಬರಲಿಲ್ಲ, ಮದುವೆ ಬರಲಿಲ್ಲ, ಸತ್ತ ಬರಲಿಲ್ಲ ಅಂತೆಲ್ಲ ಜನರಲ್ಲಾಗಿ ಅವರು ಒಬ್ಬ MP ಏನು ಮಾಡ್ಬೋದು ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಮೇಡಮ್ ಬರಬೇಕಾಗಿತ್ತು ಹಾಗೆ ಹೀಗೆ ಅಂತ ಅವ್ರ ಬೇಗ ಗೂಬೆ ಕೊಡಿಸಿ ಕೆಲವರು ಮಾತಾಡೋರು. ಮೊದಲಿಗೆ ಹೇಳಿದ್ರು ನನ್ನ ಕಣ್ಣಿಗೆ ನನ್ನ ವೈಯಕ್ತಿಕವಾದ ಪ್ರಶ್ನೆ, ಫಸ್ಟ್ ಅವರು ಗೆದ್ದಾಗ ಕೆಲವರು ಅವರು ಅಂಬರೀಷ್ ಬಗ್ಗೆ ನಾನಿದೆ, ಅಂಬರೀಷ್ ಸರ್ ಎಲ್ಲಿದ್ದರು ನಾನು ಅಲ್ಲಿರ್ತೀನಿ ಅಂತ ಮೇಡಮರು ಹೇಳಿದರು. ಆದರೆ ಕಾಂಗ್ರೆಸ್ನವರು ಇವ್ರನ್ನ ನೆಗ್ಲೆಕ್ಟ್ ಮಾಡಿದ್ರು, ಈ ಅಮ್ಮನ್ನ ಯಾವುದಕ್ಕೂ ಇದು ಮಾಡಲಿಲ್ಲ ಒಂದು. ಆಮೇಲೆ ಇವರು ಕೊನೆಯಲ್ಲಿ ಏನಾಯ್ತು, ಈಗ ಲಾಸ್ಟ್ ಮೋದಿಯವ್ರು ಬಂದಾಗ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾನು ಬಾಹ್ಯ ಬೆಂಬಲ ಕೊಡ್ತಾಯಿದ್ದೀನಿ BJPಗೆ, ಅದಕ್ಕೆ ಮುಂದೆ ನನಗೆ ಇದಿದೆ ನಮ್ಮ ಜಿಲ್ಲೆಗೂ ಇದಾಗುತ್ತೆ ಅಂತ ಅವರು ಕೊನೆಯ ಗಳಿಗೆಯಲ್ಲಿ ಅವರು ಬಾಹ್ಯ ಬೆಂಬಲ ಕೊಟ್ಟರು. ಇಲ್ಲಿವರೆಗೂ ಅವರು BJPಯಿಂದ ನನಗೆ ಟಿಕೆಟ್ ಕೊಡ್ತಾರೆ ಅಂತ ಆಸೆಯಾಗಿದ್ದರು. ಈ ಕಡೆ BJPಯವರು ಇವ್ರನ್ನ ಕೈ ಬಿಟ್ಟರು, ಈ ಕಡೆ ಕಾಂಗ್ರೆಸ್ನವರು ಕೈ ಬಿಟ್ಟರು. ಈಗ ಸ್ವಾಭಿಮಾನಕ್ಕೋಸ್ಕರ ಅವ್ರು ಏನು ತೀರ್ಮಾನ ಮಾಡ್ಕೊತಾರೆ, ನಮ್ಮೆಲ್ಲರಿಗಿಂತಲೂ ಬುದ್ಧಿವಂತ ಇದ್ದಾರೆ, ಅವರು ಎಲ್ಲ ಭಾಷೆನೂ ಮಾತಾಡ್ತಾರೆ. ಇವತ್ತು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧ. ಓಕೆ ಪ್ರತಿಮಾ, ಹೀಗೆ ಸ್ಪರ್ಧೆ ಮಾಡಿ ಅಂತ ಹೇಳ್ತಿದ್ದಾರೆ. ಕೆಲವೊಂದಷ್ಟು ಮಂದಿ ಅವ್ರು ಏನೇ ಡಿಸಿಷನ್ ಮಾಡಿದ್ರು ಕೂಡ ನಾವು ಅವ್ರ ಜೊತೆಗಿದ್ದೀವಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಅಮ್ಮ ನಮಸ್ತೆ. ಸುಮಲತಾ ಅವರು ಇವತ್ತು ಏನನ್ನ ನಿರ್ಧಾರ ಮಾಡಬೇಕು ಅಂತ ಹೇಳ್ತೀರಿ? ಓಕೆ ಪ್ರತಿಮಾ, ಇದಿಷ್ಟು ಬೆಂಬಲಿಗರಿಂದ ಒಂದು ಮಿಶ್ರವಾದಂತಹ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಕ್ಕಂಥದ್ದು. ಬಹುತೇಕರು ಪಕ್ಷೇತರವಾದ ಸ್ಪರ್ಧೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ಏನೇ ನಿರ್ಧಾರ ಮಾಡಿದ್ರು ಮಾತ್ರ ಕೂಡ ನಾನು ಅವ್ರ ಜೊತೆಗಿದ್ದೀನಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಎಸ್ ನಂದನ್, ಮತ್ತಷ್ಟು ಜನರ ಅಭಿಪ್ರಾಯವನ್ನ ಸಂಗ್ರಹಿಸೋಣ, ನಿಮ್ಮಿಂದ ಮಾಹಿತಿಯನ್ನ ಪಡಿತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರ ನಿರ್ಧಾರ ನಮ್ಮ ಮುಂದಿರುತ್ತೆ. ಮಂಡ್ಯದ ನೆಲದಲ್ಲಿ ಮಂಡ್ಯದ ಜನರ ಎದುರೇ ಪ್ರಕಟ ಮಾಡೋದಕ್ಕೆ ಅವರು ಬಂದಿದ್ದಾರೆ ಈಗ ಆಲ್ರೆಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.